ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ಬೂಂದಿ ಹೇಗೆ ಮಾಡೋದು, ಸಿಹಿ ಬೂಂದಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಕಡಿಮೆ ವಸ್ತುಗಳನ್ನು ಬಳಸಿ ನಾನು ಇಲ್ಲಿ ಬೂಂದಿಯನ್ನು ಮಾಡ್ತಾಯಿದ್ದೀನಿ. ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 2 kg ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಆನಂತರ 10 ನಿಮಿಷ ಅದನ್ನು ದೋಸೆ ಹಿಟ್ಟಿನ ಹದವಾಗಿ ನೆನೆಸಿಟ್ಕೊಂಡು ನಂತರ ಒಂದು ಜರಡಿಯ ಸಹಾಯದಿಂದ ಎಣ್ಣೆ ಬಾಣಲೆಗೆ ಆ ಒಂದು ಹಿಟ್ಟು ಏನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಬಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಆದ ನಂತರ ಕಂದು ಬಣ್ಣಕ್ಕೆ ನೀವು ಬೂಂದಿ ಬಂದ ನಂತರ ತೆಕ್ಕೊಳ್ಬೇಕಾಗತ್ತೆ. ಹಾಗೆ ನಾವು ಇದನ್ನು ಮನೆಯಲ್ಲಿ ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೆ ಇದನ್ನು ಸಿಹಿ ಏನು ಬಳಸ್ಕೋಬೇಕಾಗತ್ತೆ ಅಂತಂದರೆ, ನೀವು ಸಕ್ಕರೆ ಪಾಕವನ್ನು ಅಥವಾ ಸಕ್ಕರೆ ಪುಡಿಯನ್ನು ಬಳಸ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಪಾಕವನ್ನು ಬಳಸ್ತಾ ಇದ್ದೀನಿ. ಸಕ್ಕರೆ ಪಾಕ ಒಂದೆಳೆ ಪಾಕ ಬಂದ ನಂತರ ನಾನು ಸಕ್ಕರೆ ಪಾಕಕ್ಕೆ ಈ ಒಂದು ಮಾಡಿಟ್ಕೊಂಡಿರುವಂಥ ಬೂಂದಿಯನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಬೂಂದಿಯನ್ನು ತುಂಬ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದಾದ್ರೂ ಅಗಲ ಪಾತ್ರೆಗಳಲ್ಲಿ ಹಾಕಿ ಮಿಕ್ಸ್ ಮಾಡೋದು ತುಂಬ ಒಳ್ಳೆಯದು. ನಾನಂತರ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಡ್ರೈ ಫ್ರೂಟ್ಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಬಹುದು, ಇಲ್ಲ ಅಂದರೆ ಕೂಡ ಸ್ಕಿಪ್ ಮಾಡಬಹುದು. ಹಾಗೆ ನಾನಿಲ್ಲಿ 2 ಚಮಚವಾಗುವಷ್ಟು ತುಪ್ಪ ತೊಗೊಂಡಿದ್ದೀನಿ, ದೇಸಿ ತುಪ್ಪವನ್ನು ತೊಗೊಂಡಿದ್ದೀನಿ. ಆನಂತರ ಅದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಲವಂಗವನ್ನು ತೊಗೊಳ್ತೀನಿ, ಆದರೆ ಲವಂಗವನ್ನು ಫ್ರೈ ಮಾಡ್ಕೊಳ್ಳೋದಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ನೀವು ಈ ಒಂದು ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿಯನ್ನು ನೀವು ರೆಡಿ ಮಾಡ್ಕೊಂಡಿದ್ದೀರಲ್ಲ ಬೂಂದಿ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆನಂತರ ಸ್ವಲ್ಪ ಗಾಳಿ ಆಡಲಿಕ್ಕೆ ಬಿಟ್ಟು ಬೂಂದಿ ಒಣಗಿದ ನಂತರ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಈಗ ನೀವು ರುಚಿಯಾದಂಥ ಬೂಂದಿಯನ್ನು ತಿನ್ನೋದಕ್ಕೆ ಸಿದ್ಧವಾಗಿದೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.